ನನ್ನ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಿಸಿಲಿದೆ ಆದರೂ ಧೈರ್ಯ ಮಾಡಿ ಐ ವೇರಿಂಗ್ ಇಟ್ಟೇನಿ. ನಮ್ಮ ಪ್ಯಾಕೇಜಸ್ ಬಂದಿದೆ, ಓಪನ್ ಮಾಡಬೇಕು. ಓಕೆ, ಚಿನ್ನ ಇಲ್ಲ ಚೆನ್ನಾಗಿದೆ ತೆಗಿಗೆ. ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಜಸ್ಟ್ ಫಾರ್ ಅ ಸ್ಮಾಲ್ ಚಿಟ್ ಚಾಟ್ ಲಂಚ್. ಅವಳನ್ನ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಮ್ಮಿ ಮನೆಗೆ ಹೋಗೋದು, ಆಮೇಲೆ ಮತ್ತೆ ವೆರಿ ಬಿಗ್ ಲಿಸ್ಟ್ ಹ್ಯಾಪನಿಂಗ್ ದಿಸ್ ವೀಕೆಂಡ್. ಅದಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ನನ್ನ ಈ ವೀಕೆಂಡ್ ಅಂತ. ದಿಸ್ ಇಸ್ ಮೈ ಟುಡೇಸ್ ಔಟ್ಫಿಟ್. ಸ್ಲಿಪ್ಪರ್ ಆಚೆ ಇದೆ, ವೆರಿ ಕ್ಯಾಶುಯಲ್ ಶರ್ಟ್ ಆ್ಯಂಡ್ ಡೆನಿಮ್ ಸ್ಕರ್ಟ್. ಬಿಸಿಲಿದೆ ಆದರೂ ಧೈರ್ಯ ಮಾಡಿ ಐ ವೇರಿಂಗ್ ಇಟ್ ಡೆನಿಮ್. ಸೊ ನೋಡಬೇಕು. ಸೊ ಎಕ್ಸೈಟೆಡ್ ಟು ಮೀಟ್ ಹರ್. 1822 ಬಂದಿದ್ದೀನಿ, ವೇಟಿಂಗ್ ಫಾರ್ ಮೈ ಫ್ರೆಂಡ್ ಬರಲಿ ಅವಳು. ಸೊ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿ ಊಟ ಮುಗಿಸ್ಕೊಂಡು ಬಂದೆ. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಐ ಡಿಂಟ್ ರೆಕಾರ್ಡ್ ಎನಿಥಿಂಗ್ ದೇ ಬಿಕಾಸ್ ನಾವಿಬ್ಬರು ತುಂಬ ಮಾತಾಡೋದಲ್ಲಿ ತಿನ್ನೋದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ನೆನ್ಪು ಕೂಡ ಆಗಲಿಲ್ಲ. ಬಟ್ ಅಗೇನ್ ವಿತೌಟ್ ಫೇಲ್ ಐ ಕ್ಲಿಕ್ಡ್ ಅ ಪಿಕ್ಚರ್ ವಿತ್ ಹರ್. ಸೊ ಒಂದು ಫೋಟೋ ಇದೆ, ಪ್ರಾಬ್ಲಿ ಐಲ್ ಆ್ಯಡ್ ಸಮ್ವೇರ್ ಹಿಯರ್. ಸೊ ಯಾ, ಈಗ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ನಂತರ ನಮ್ಮ ಮಮ್ಮಿ ಮನೆಗೆ ಹೋಗೋದು. ರನ್ನಿಂಗ್ ಸೂಪರ್ ಲೇಟ್, ಬಟ್ ಸ್ಟಿಲ್ ಒಂದು ಸ್ವಲ್ಪ ಪ್ಯಾಕೇಜಸ್ ಬಂದಿದೆ, ಓಪನ್ ಮಾಡಬೇಕು. ಸೊ ಪ್ಯಾಕೇಜಸ್ನ ಓಪನ್ ಮಾಡಿ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ. ಜುವೆಲ್ ಆರ್ಡ್ರ್ ಮಾಡಿದ್ದೀನಿ, ಇಯರಿಂಗ್ ಈ ಬ್ರ್ಯಾಂಡಿಂದ. ಐ ಹೋಪ್ ಯು ಕ್ಯಾನ್ ಸಿ. ಆ್ಯಂಡ್ ಇಟ್ ಇಸ್ ಅ ಇಯರಿಂಗ್. ಎಲ್ಲದಕ್ಕೂ ಗೋಲ್ಡ್ ಹಾಕಿ ಬೇಜಾರಾಗ್ಬಿಟ್ಟಿದೆ. ಸೊ ಲೆಟ್ ಮಿ ಚೇಂಜ್ ಸಮ್ ಸ್ಟೈಲ್ ಅಂತ. ಸಿ, ದಿಸ್ ಈಸ್ ದಿ ಕಂಟೆಂಪರರಿ ಇಯರಿಂಗ್. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇಸ್ ನೈಸ್. ತುಂಬ ಚೆನ್ನಾಗಿರೋದು ಕಮ್ಮಿ ಪ್ರೈಸ್ ಇರುತ್ತೆ, ಚೆನ್ನಾಗಿ ಓಕೆ ಇರೋದು ಜಾಸ್ತಿ ಪ್ರೈಸ್ ಇರುತ್ತೆ. ಓಕೆ, ಇದರ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಪ್ರಾಬಬ್ಲಿ ವೆನ್ ಐ ಆ್ಯಕ್ಚುಲಿ ಗೋ ಔಟ್ ಆ್ಯಂಡ್ ಸ್ಟೈಲ್ ಇಟ್ ಐ ಕ್ಯಾನ್ ಶೋ ಯು. ಈಗ ಹಾಕಿರೋ ಔಟ್ಫಿಟ್ಗೂ ಇದಕ್ಕೂ ಮ್ಯಾಚ್ ಆಗಲ್ಲ, ಬಟ್ ಸ್ಟಿಲ್ ಸಿ, ಇದು ಕೂಡ ಕಂಟೆಂಪ್ರರಿ ಇಯರಿಂಗ್. ಇಟ್ ಈಸ್ ನೈಸ್, ಪ್ರಾಬ್ಲಿ ಲುಕ್ಸ್ ಡಿಫ್ರೆಂಟ್ ಆ್ಯಂಡ್ ಯೂನಿಕ್. ಸೊ ಇದು ಒಂದು ಇಯರಿಂಗ್. ನೆಕ್ಸ್ಟ್ ಥಿಂಗ್ ಇಸ್ ಅ ಡ್ರೆಸ್. ಅಪರೂಪಕ್ಕೆ ಆನ್ಲೈನಲ್ಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೀನಿ, ನೋಡೋಣ. ಐ ಶೋ ಇಟ್ ವೆನ್ ಐ ಸ್ಟೈಲ್ ಇಟ್. ನೋಡೋಣ. ಸ್ವಲ್ಪ ಲೂಸ್ ಅನಿಸ್ತಾ ಇದೆ, ಸಿಕ್ಕಾಪಟ್ಟೆ ದೊಡ್ಡದು ಬಂದುಬಿಟ್ಟಿದೆ. ಆ್ಯಕ್ಚುಲಿ ಬಾಡಿಕಾನ್ ಡ್ರೆಸ್ ಇದು. ಸೊ ನಾನೇನು ಮಾಡಿದೆ, ಒಂದು ಸ್ವಲ್ಪ ಲೂಸ್ ಆರ್ಡರ್ ಮಾಡೋಣ. ಐ ಡೋಂಟ್ ಯೂಶಲಿ ವೇರ್ ಬಾಡಿಕಾನ್ ಆ್ಯಸ್ ಅ ಬಾಡಿಕಾನ್. ಒಂದು ಸ್ವಲ್ಪ ಲೂಸಾಗಿ ವೇರ್ ಮಾಡ್ತೀನಿ, ಪ್ರಿಫರ್ ಮಾಡ್ತೀನಿ ಲೂಸಾಗಿ. ಸೊ ಮಾಡಿದ್ದೀನಿ. ಹೆಡ್ ಆರ್ ಸಮ್ ಪರ್ಲ್ಸ್ ಆ್ಯಂಡ್ ಆಲ್. ವಿಲ್ ಸಿ ಹೌ ಇಟ್ ಲುಕ್ಸ್. ಐ ಹೋಪ್ ಇಟ್ ಸೂಟ್ಸ್ ಮೀ ವೆಲ್. ನೋಡೋಣ. ಈಗ ಬಸವನಗುಡಿಗೆ ಹೊರಡ್ತಾ ಇದ್ದೀನಿ. ಪೀಕಾರಲ್ಲಾಗಿರೋ ಸಮಯ, ಟ್ರಾಫಿಕಲ್ಲಿ ನಿಂತ್ಕೊತೀನಿ. ನಮ್ಮ ಗಾಂಧಿ ಬಜಾರಿಗೆ ಬಂದರೆ ಒಂಥರ ನೆಮ್ಮದಿ. ಸೊ ವಿ ಟೇಕ್ ನಂದಿನಿ ಹಾಲು ಹಿಯರ್. ಸೊ ಮೈ ಮಮ್ಮೀಸ್ ಫೇವ್ರೆಟ್ ಪ್ಲೇಸ್. ಕುಶಾಲ್ಸಿಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋದಕ್ಕೆ. ಫ್ರೂಟು ಮತ್ತು ಸೊಪ್ಪು, ಹಾಲು ತೊಗೊಂಡಿದ್ದೀನಿ. ನಮ್ಮಮ್ಮ ಅಲ್ಲಿ ಹೋಗಿ ಹಸಿಮೆಣಸಿನ್ಕಾಯಿ ಎಲ್ಲ ತೊಗೊತಾ ಇದ್ದಾರೆ. ನಂಗೆ ಬಿರಿಯಾನಿ ಬೇಕಂತೆ, ಸೊ ಅದಕ್ಕೋಸ್ಕರ ಇವೆಲ್ಲ ಶಾಪಿಂಗ್ ಮಾಡ್ತಾ ಇರೋದು. ನಾಳೆ ಸಂಡೇ ಅಲ್ಲ, ಸೊ ಚಿಲ್ ಡೇ. 10:30 ಆಗಿದೆ. ನಮ್ಮ ಡ್ಯಾಡಿ ಮಮ್ಮಿ ಜೊತೆ ಕಮ್ ಟು ಹ್ಯಾವ್ ಐಸ್ ಕ್ರೀಮ್ ಆ್ಯಂಡ್ ಮಿಲ್ಕ್ ಶೇಕ್. ಸಾರಿ ಫಾರ್ ದಿ ರಾಂಗ್ ಇನ್ಫಾರ್ಮೇಷನ್. ನಮ್ಮ ಅಣ್ಣ ಹೇಳಿದ್ದು ಬೇರೆ ಕೆಫೆ, ನಾವು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀವಿ. ನಾನು ಯಾವ್ದು ಹೇಳ್ದ ಅನ್ನೋ ಐಡಿಯಾ ಕೂಡ ನನಗಿಲ್ಲ. ಈಗ ಮತ್ತೆ ಚೇಂಜ್ ಮಾಡಿ ಹೋಗ್ತಾ. ಸೊ ನಮ್ಮ ಅಣ್ಣ ಇಲ್ಲೇ ಎಲ್ಲೋ ಇದ್ದಾನೆ. ಆ್ಯಕ್ಚುಲಾಗಿ ನಾವು ಬರಬೇಕಾಗಿದ್ದು ಇಲ್ಲಿಗೆ. ನಾವು ಅಣ್ಣ ಅಲ್ಲಿ ಹೋಗ್ಬಿಟ್ಟು ಶಿಸ್ತಾಗೆ ನಾವು ಇಲ್ಲೇ ಬಂದಿರೋದು ಅಂತೆಲ್ಲ ವಿಡಿಯೋ ಮಾಡಿದೆ. ಫ್ಲೇವರ್ಸ್ ಇದೇನು ಐಸ್ ಕ್ರೀಮ್ ಅಣ್ಣ? ಹೂ ಅಲ್ಲ, ಜಲಾಟಿ ಪಪ್ಪ. ಲೋಟಸ್ ಬಿಸ್ಕಾಫು ಮತ್ತು ಇನ್ನೊಂದು ವೀಗನ್ ಡಾರ್ಕ್ ಚಾಕ್ಲೇಟು.
ಟ್ರೈ ಮಾಡ್ತೀನಿ. ಲೋಟಸ್ ಬಿಸ್ಕಟ್ ಚೆನ್ನಾಗಿದೆ. ನಾವು ಸ್ವಲ್ಪ ಪಾರ್ಲೆಜಿ ಬಿಸ್ಕಟ್ ಇದೊಂದು ವೀಗನ್ ಡಾರ್ಕ್ ಚಾಕ್ಲೇಟು. ಓಕೆ, ರುಚಿನೇ ಇಲ್ಲ, ಚೆನ್ನಾಗಿದೆ. ಇವಾಗ ನಾನು ನಮ್ಮ ಡ್ಯಾಡಿ ಮಮ್ಮಿ ರಿಯಾಕ್ಷನ್ ತೋರಿಸ್ತೀನಿ. ಟೇಸ್ಟ್ ಮಾಡ್ಕೊ. ಒಂದು ಬಂದ್ಬಿಟ್ಟು ಲೋಟಸ್ ಬಿಸ್ಕಾಫ್, ಇನ್ನೊಂದು ಬಂದ್ಬಿಟ್ಟು ಏನಪ್ಪ ಅಂದ್ರೆ ಪೊಮೊಗ್ರಾನೇಟ್. ಹೇಳ್ರಿ ಇನ್ನೊಂದು ಪೊಮೊಗ್ರಾನೇಟ್ ಚೆನ್ನಾಗಿದೆ, ಬಿಸ್ಕೆಟ್ ಇದಾಗಿದೆ. ಆ್ಯಕ್ಚುಲಿ ಪೊಮೊಗ್ರಾನೇಟ್ ತುಂಬ ಚೆನ್ನಾಗಿದೆ. ಮತ್ತಿದ್ದೀನಿ ಸೊ ಇವಾಗ ನಮ್ಮ ಮಮ್ಮಿದು ಚೀಸಿ ಬ್ಲೂಬೆರಿ ಮತ್ತು ಇನ್ನೊಂದು ಹೇಸಲ್ ನಟ್ಟು ಟೇಸ್ಟ್ ಮಾಡೋಣ. ಎರಡು ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಸೊ ಇವಾಗ ನಾನಿಲ್ಲಿ ಚೀಸಿ ಬ್ಲೂಬೆರಿ ಟೇಸ್ಟ್ ಮಾಡ್ತೀನಿ. ಜಾಸ್ತಿ ಚೀಸಿ ಆಗಿದೆ ಬ್ಲೂಬೆರಿ. ಓಕೆ, ಇದು ಡಾರ್ಕ್ ಚಾಕ್ಲೇಟ್, ಇದು ಅದಕ್ಕೆ ಕೈ ಇದೆ, ಇದು ಏನೂ ಚೆನ್ನಾಗಿಲ್ಲ ಅಂತೇನು ಹೇಳಕ್ ಬರಲ್ಲ ರಿವ್ಯೂ. ಹೇಗಲ್ಲಪ್ಪ ಚೆನ್ನಾಗಿದೆ. ಇವತ್ತು ನಮ್ಮ ಅಣ್ಣನ ರಿವ್ಯೂ ಕೊಡ್ತೀನಿ. ಸೇಮು. ಹಾಂ, ಒಂದು ಡಾರ್ಕ್ ಚಾಕ್ಲೇಟ್ ಮತ್ತು ಫ್ರೆಂಚ್ ವೆನಿಲಾ. ಡಾರ್ಕ್ ಚಾಕ್ಲೇಟ್ ಹೆವಿ ಡಾರ್ಕ್ ಆಗಿದೆ, ಕೈ ಇದೆ. ಫ್ರೆಂಚ್ ವೆನಿಲಾ ಸ್ವೀಟ್ ಆಗಿದೆ. ಬಟ್ ಯಾವ್ದು ಇಷ್ಟ ಆಯ್ತು ಅವೆರಡಲ್ಲಿ? ಎರಡು ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಾವು ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಸಿಗೋದು. ಈಗ ನಮ್ಮ ಅಣ್ಣ ಕೋಲ್ಡ್ ಕಾಫಿ ತೊಗೊಂಡಿದ್ದ, ಟೇಸ್ಟ್ ಮಾಡೋಣ. ಮಾಡು. ಯಪ್ಪ, ಯಾಕೆ ಇಷ್ಟು ಲೇಟ್ ರಿಯಾಕ್ಷನ್ ಕೊಡ್ತಿದ್ಯಾ? ಹೆಂಗಿದೆ? ಚೆನ್ನಾಗಿದೆ ಅಂತ ಹೇಳಿ ಇಷ್ಟು ತಗೊಂಡ. ತಿಕ್ಕಾಗಿದೆ, ಮೈಲ್ಡ್ ಆಗಿದೆ ಕಾಫಿ, ಚೆನ್ನಾಗಿದೆ. ಬೇರೆ ಕಡೆ ಇವರಿಬ್ರು ರಿವ್ಯೂ ಕೊಡೋದನ್ನ ನೋಡ್ತಾ ಇದ್ದಾರೆ. ಚೆನ್ನಾಗಿದೆ ಕಾಫಿ ಟೇಸ್ಟ್. ನಾನೊಂಚೂರು ಇವಾಗ ಟ್ರೈ ಮಾಡ್ತೀನಿ. ಸ್ಟ್ರಾಯಿಂದ ಸೈಡ್ ಕೊಡಿ. ಲಿಪ್ಸ್ಟಿಕ್ ಅಂತಾನ ನೀನೇನು ಹೇಳ್ತೀನಿ ನೋಡ್ತೀನಿ ಸರ್, ನಾ ಹೇಳು ರಿವ್ಯೂ ಕೊಡು. ಕಹಿನೇ ಇದೆ, ಸಕ್ಕರೆನೇ ಇಲ್ಲ. ಹಂಗೆ ಇರಬೇಕು ಕಾಫಿ, ಇನ್ನಂಗಿರುತ್ತೆ. ಸಕ್ಕರೆ ಹಾಕಿದ್ರೆ ಕೈ ಇದ್ದಾನೆ, ಯಾಕೆ ಕೊಡಿದ್ಯಾ ಕೊಡುವ. ಬೇಸಿಕಲಿ ಕಹಿ ಎಲ್ಲ ಇಷ್ಟ ಆಗಲ್ಲ. ಇಲ್ಲೇ ಕಾಫಿ ಎಲ್ಲ ಮಾಡೋದು, ಕಾಫಿ ಮಿಲ್ಕ್ ಶೇಕ್ ಎಲ್ಲ. ಎಲ್ಲ ನನ್ನೇ. ಇವನೇ ನಮ್ಮ ಬಸವನ ಗುಡಿಯಲ್ಲಿರೋ ಹೀರೋ, ನನ್ನ ಮುಜ್ಜು ಕರಿ ಬಂಗಾರಿ. ಇದು ಅಲ್ವಾ ಕರಿಯ? ವಯಸ್ಸಾಗ್ಬಿಟ್ಟಿದೆ ನಿಂಗೆ, ಎಲ್ಲ ಬಿಳಿ ಕುಲ್ಲು ಬಂದ್ಬಿಟ್ಟಿದೆ. ನಾವು ಫಸ್ಟ್ ಮುದ್ದು ಮಾಡ್ತಾಯಿದ್ದೀನಿ ಮಗು. ಇದು ನನಗೆ ಈ ಥರ ಎಲ್ಲ ಬಾಡಿ ಮಸಾಜ್ ಮಾಡಬೇಕು, ಖುಷಿಯಾಗುತ್ತೆ ಅವನಿಗೆ. ನೋಡಿ ಕೊಟ್ಬಿಡ್ತಾನೆ, ಹಿಂಗೆ ಬಂದ್ಬಿಡ್ತಾನೆ. ಏಯ್, ಹಿಂಗೆ ಬಾಡಿ ಎಲ್ಲ ಮಸಾಜ್ ಮಾಡಿದ್ರೆ ಮಾಡಿಸ್ಕೊತಾನೆ ಖುಷಿಯಿಂದ. ಮಾಡ್ತಿದ್ದೆ ಇಲ್ಲಿ ಬಾಲ್ದಲ್ಲಿ ನೋಡಿ ಹೊಡಿತಾವ ನನ್ನ ಮುಖನ. ಅಪ್ಪ ಒಂದು ನಿಮಿಷ ತಡಿಯೋ ದೇವರು. ಅವನಿಗೆ ಮಸಾಜ್ ಮಾಡ್ತಿರೋದಕ್ಕೆ ನನಗೆ ಕೊಡ್ತಿರೋ ಗಿಫ್ಟ್ ನೋಡಿ, ಗಾಳಿ ಬೀಸ್ತಾ ಇದ್ದಾನೆ ಬಾಲ್ದಲ್ಲಿ. ಗಾಳಿ ಬೀಸ್ತಾನೆ. ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ನಮ್ಮ ಮಮ್ಮಿ ಮನೇಲಿದ್ದೀನಿ, ರಿಲ್ಯಾಕ್ಸ್ಡಾಗಿ ಅಂತಿದ್ದೀನಿ. ನಮ್ಮ ಅಣ್ಣ ಬಿರಿಯಾನಿ ಬೇಕು ಅಂತಂದ, ಅದಕ್ಕೋಸ್ಕರ ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡ್ತೀನಿ. ರೆಕಾರ್ಡ್ ಮಾಡ್ದೆ. ಎಲ್ಲ ಎತ್ತಾಗ್ತೈತೆ.
ನಿಮ್ಮ ಲೋಟಕ್ಕಿಂತ ಚಿಕ್ಕದು ಹಂಗೆ ನೋಡ್ಕೊಂಡೆ ಇಷ್ಟು ಸಾಕಣ್ಣ ಎಕ್ಸ್ಟ್ರಾ ಹೆಂಗೂ ನಿಂಬೆಹಣ್ಣು ಹಾಕ್ತೀವಿ ರೂಢಿ ಆಗುತ್ತೆ ತಂಗಿಗೆ ಬಾಯ್. ಹಾಂ ಬಾಯ್ ಕಿರಿ ಮುದ್ದೆ ಬಾಯ್ ವಿಡಿಯೋ ರೆಕಾರ್ಡ್ ಮಾಡೋದು ಹೆಚ್ಚಲ್ಲ ಎಡಿಟ್ ಮಾಡೋದಿದೆಯಲ್ಲ ತುಂಬ ದೊಡ್ಡ ಕೆಲಸ ಅದು ಎಡಿಟ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡೋದಿದೆಯಲ್ಲ ಅದೊಂದು ದೊಡ್ಡ ಕೆಲಸ ಅದು ಯಾ ವಿಲ್ ಫಿನಿಶ್ ಇಟ್ ಆಫ್ ಸೊ ಯಾ ದಟ್ಸ್ ಇಟ್ ಫಾರ್ ದ ಡೇ ಆ್ಯಕ್ಚುಲಿ ಚಿಕನ್ ಬಿರಿಯಾನಿ ಮಾಡಿದ ಮೇಲೆ ನಾನು ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಕೇಮ್ ಟು ಮೈ ಫ್ಲ್ಯಾಟ್ ಆ್ಯಂಡ್ ಐ ಸ್ಪೆಂಡ್ ಟೈಮ್ ಹಿಯರ್ ಇಟ್ಸ್ ಕಂಪ್ಲೀಟ್ಲಿ ರಿಲ್ಯಾಕ್ಸಿಂಗ್ ಸೊ ಏನು ಅಂತ ಪ್ರೊಡಕ್ಟಿವ್ ಮಾಡಲಿಲ್ಲ ಟು ಶೋ ಬಟ್ ಐ ಆಲ್ಸೋ ಎಕ್ಸ್ಪ್ಲೋರ್ಡ್ ಅ ನ್ಯೂ ಹೇರ್ ಮಾಸ್ಕ್ ಸೊ ನಾನೇ ಒಂದು 2-3 ಸತಿ ಅದನ್ನು ಟ್ರೈ ಮಾಡಿ ಇಫ್ ಇಟ್ ಈಸ್ ಗುಡ್ ಎಫೆಕ್ಟಿವ್ ಆ್ಯಂಡ್ ಕಪಲ್ ಆಫ್ ಯು ಕ್ಯಾನ್ ಟ್ರೈ ಅನ್ನೋದಾದರೆ ಐ ಮೇಕ್ ಅ ವಿಡಿಯೋ ಆನ್ ಇಟ್ ಸೊ ಒಂದು ಸ್ವಲ್ಪ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅದು ಬಿಟ್ಟರೆ ಐ ಹ್ಯಾಡ್ ಅ ರಿಲ್ಯಾಕ್ಸಿಂಗ್ ಡೇ ಐ ಡಿಡ್ ಮೈ ವರ್ಕೌಟ್ ಐ ವೆಂಟ್ ಫಾರ್ ಅ ಕಾರ್ ಡ್ರೈವ್ ಆ್ಯಂಡ್ ಐ ಹ್ಯಾಡ್ ಮೈ ಫುಡ್ just good sleep and then as usual next day hectic day so yeah thank you so much for watching my YouTube. I'll end this video here. Bye.